ನಮಸ್ಕಾರ, ನನ್ನ ಹೆಸರು ಪನೀಶ್ ಅಂತ. ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಹೊಸ ವೆಬ್ಸೈಟ್ನ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ. ಅದರ ಹೆಸರು ಪಂಚಾಂಗಗುರು.com ಅಂತ. ಸೊ ಪಂಚಾಂಗಗುರು.com ನಾನು ಡೆವಲಪ್ ಮಾಡಿರೋ ವೆಬ್ಸೈಟು. ಒಂದು ಮೇನ್ ರೀಸನ್ ಇದನ್ನು ಡೆವಲಪ್ ಮಾಡೋದಕ್ಕೆ ಅಂದರೆ, ನಮ್ಮ ಹಿಂದೂ ಬ್ರಾಹ್ಮಣ ಸಂಸ್ಕೃತಿ ಪ್ರಕಾರ ನಾವು ಯಾವುದೇ ಒಂದು ಪೂಜೆ ಅಥವಾ ಸಂಧ್ಯಾ ವಂದನೆ ಇದು ಯಾವುದೇ ಮಾಡೋಕ್ಕೆ ಮುಂಚೆ ಅವತ್ತಿನ ದಿನದ ವಿಶೇಷನ ಫಸ್ಟ್ ನಾವು ಬರೆದಿಟ್ಕೋತೀವಿ ಅಥವಾ ಎಲ್ಲರೂ ರೆಫರ್ ಮಾಡ್ತೀವಿ. ಒಂದ್ಸತಿ ನ್ಯೂಸ್ ಪೇಪರ್ ನೋಡ್ತೀವಿ ಅಥವಾ ನಮ್ಮ ಗೊತ್ತಿರೋ ಯಾರೋ ಅಸ್ಟ್ರಾಲಜರ್ಸ್ ಕಳಿಸೋ ಒಂದು ಡೀಟೇಲ್ಸ್ನ ನಾವು ನೋಡ್ತೀವಿ. ಸೊ ಅದೊಂದು ಕಾರಣಕ್ಕಾಗಿ ಇದನ್ನು ಶುರು ಮಾಡಿದೆ. ಬಟ್ ಇದನ್ನು ಮಾಡ್ತಾ ಮಾಡ್ತಾ ತುಂಬ ಐಡಿಯಾಸ್ ಬಂದು, ತುಂಬ ಫೀಚರ್ಸ್ ಬಂದು, ಕೆಲವೆಲ್ಲ ಆ್ಯಡ್ ಮಾಡಿದ್ದೀನಿ. ಅದು ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಬಟ್ ಐ ವಾಂಟ್ ಅ ಫೀಡ್ಬ್ಯಾಕ್ ಅಬೌಟ್ ದಿಸ್ ವೆಬ್ಸೈಟ್. ಸೊ ಇದು ಫಸ್ಟ್ ಆಫ್ ಆಲ್ ಇದೇನಾಗುತ್ತೆ ಅಂದರೆ, ನೀವು ಲಾಗಿನ್ ಆದಾಗ ಲಾಗ್ಔಟ್ ಮಾಡಿ ತೋರಿಸ್ತೀನಿ. ಈ ಥರ ಇದನ್ನು ತೆಗೆದು ಫಸ್ಟಿಂದ ಇಲ್ಲಿ ಪಂಚಾಂಗಗುರು.com ಅಂತ ಹೊಡೆದಾಗ ಇಲ್ಲಿ ಫಸ್ಟ್ ನಿಮಗೆ ಗೆಟ್ ಸ್ಟಾರ್ಟೆಡ್ ಅನ್ನೋ ಒಂದು ಪೇಜ್ ಬರುತ್ತೆ. ಇಲ್ಲಿ ನಿಮ್ಮ ಇಮೇಲ್ ಐ ಡಿನ ಹೋದಾಗ ನಿಮ್ಮ ಇಮೇಲ್ ಐ ಡಿ ಒಂದು ಕೋಡ್ ಬರುತ್ತೆ. ಮತ್ತು ಅದನ್ನು ನೀವು ಜಿಮೇಲ್ಗೆ ಹೋಗಿ ನೋಡಿಕೊಂಡು ಅದನ್ನು ಎಂಟ್ರ್ ಮಾಡಬೇಕು. ಈ ಥರ ಕೋಡ್ನ ಎಂಟ್ರ್ ಮಾಡಿ ಲಾಗಿನ್ ಕೊಟ್ಟಾಗ ನೀವು ಅಪ್ಲಿಕೇಶನ್ ಒಳಗಡೆ ಲಾಗಿನ್ ಆಗ್ತೀರ. ಇಲ್ಲಿ ಮುಖ್ಯವಾಗಿ ನೀವು ಇಲ್ಲಿ ಈ ಐಕನ್ ಒತ್ತಿದ್ರೆ ಇದು ಹಲವಾರು ಭಾಷೆಯಲ್ಲಿ ವರ್ಕ್ ಆಗುತ್ತೆ. ಒಂದು ಕನ್ನಡ, ಇಂಗ್ಲೀಷ್, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ ಇಷ್ಟರಲ್ಲೂ ವರ್ಕ್ ಆಗುತ್ತೆ. ಸೊ ಇದನ್ನು ಸ್ವಿಚ್ ಮಾಡಿದ್ರೆ ಇದಿಷ್ಟು ಇಂಗ್ಲೀಷಲ್ಲಿ ಬರುತ್ತೆ. ಅಥವಾ ಬೇಡ ನಿಮಗೆ ತೆಲುಗುಲಿ ಬೇಕು ಅಂದರೆ ತೆಲುಗುಲಿ ಬರುತ್ತೆ, ಹಿಂದಿಲಿ ಬೇಕು ಅಂದರೆ ಹಿಂದಿಲಿ ಕೂಡ ಬರುತ್ತೆ. ಆಯಿತಾ? ಸೊ ಇದು ಮಲ್ಟಿ ಲ್ಯಾಂಗ್ವೇಜ್ ಸಪೋರ್ಟೆಡ್ ವೆಬ್ಸೈಟ್. ಇದು ಇವಾಗ ನಾವು ಸದ್ಯಕ್ಕೆ ಕನ್ನಡದಲ್ಲಿ ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಅದು ಸ್ಥಳ ಆಟೋಮ್ಯಾಟಿಕಲಿ ತಗೊಳುತ್ತೆ. ಸ್ಥಳ ನಾನು ಬೆಂಗಳೂರಿಂದ ನಾನು ಇದನ್ನು ಆಕ್ಸೆಸ್ ಮಾಡ್ತಿರೋದ್ರಿಂದ ಬೆಂಗಳೂರು ಅಂತ ತೋರಿಸ್ತಾ ಇದೆ. ಇದೇ ನೀವು ಮೈಸೂರಿಂದ ಮಾಡಿದ್ರೆ ಮೈಸೂರಿನ ಒಂದು ಸೂರ್ಯಾಸ್ತ ಪ್ರಕಾರವಾಗಿ ಈ ಮುಹೂರ್ತಗಳೆಲ್ಲ ಅದು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ತೋರಿಸುತ್ತೆ. ನೀವು ಬೇರೆ ದೇಶದಿಂದ ನೋಡಿದ್ರು ಈ ವೆಬ್ಸೈಟ್ನ, ಆ ದೇಶದ ಒಂದು ಸೂರ್ಯಾಸ್ತದ ಪ್ರಕಾರವಾಗಿ ಈ ಮುಹೂರ್ತಗಳೆಲ್ಲ ಅಡ್ಜಸ್ಟ್ ಆಗುತ್ತೆ, ಅಡಾಪ್ಟ್ ಆಗುತ್ತೆ. ಸೊ ಇಲ್ಲಿ ಫಸ್ಟು ಶುಕ್ಲ ಪಕ್ಷ ಅಂತ ತೋರಿಸ್ತಾ ಇದೆ. ಇವಾಗ ಶುಕ್ಲ ಪಕ್ಷ ವ್ಯಾಕ್ಸಿಂಗ್ ಮೂನ್ ಅಂತ ತೋರಿಸ್ತಾ ಇದೆ. ಆಮೇಲೆ ಇಮಿಡಿಯೇಟ್ ಆಗಿ ಫಸ್ಟ್ ನಿಮಗೇನು ಸಿಗುತ್ತೆ ಇಲ್ಲಿ ಅಂದರೆ, ಅವತ್ತಿನ ದಿನದ ಬ್ರೀಫ್ ಇನ್ಫಾರ್ಮೇಷನ್. ಅಂದರೆ ಇವತ್ತಿನ ಸಂವತ್ಸರ ಯಾವುದು, ಆಯನ ಯಾವುದು, ಋತು ಯಾವುದು, ಮಾಸ ಯಾವುದು, ಪಕ್ಷ ಯಾವುದು, ವಾರ ಯಾವುದು, ನಕ್ಷತ್ರ ಯಾವುದು, ತಿಥಿ ಯಾವುದು, ಇವತ್ತಿನ ರಾಹುಕಾಲ ಎಷ್ಟೊತ್ತಿಗೆ, ಅಭಿಜಿತ್ ಮುಹೂರ್ತ ಎಷ್ಟೊತ್ತಿಗೆ, ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಈ ಟೈಲಲ್ಲಿ ಸಿಗುತ್ತೆ. ನಿಮ್ಗೆ ಇವತ್ತಿನ ಇನ್ನೂ ಅಡ್ವಾನ್ಸ್ಡ್ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಇಲ್ಲಿಗೆ ಹೋಗಿ ಪಂಚಾಂಗದ ವಿವರಗಳನ್ನ ನೋಡ್ಬೋದು. ಇಲ್ಲಿ ಅದೇ ಇನ್ಫಾರ್ಮೇಷನ್, ಬಟ್ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಲೆವೆಲ್. ಈ ತಿಥಿ ಅನ್ನೋದು ಹೇಗೆ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಯಾವಾಗ ಮುಕ್ತಾಯವಾಗುತ್ತೆ, ತಿಥಿಗೆ ಯಾವಾಗ ಶುರುವಾಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್. ನಕ್ಷತ್ರ, ರೋಹಿಣಿ ನಕ್ಷತ್ರ ಎಷ್ಟೊತ್ತಿಗೆ ಎಂಡ್ ಆಗುತ್ತೆ, ಮೃಗಶಿರ ಎಷ್ಟೊತ್ತಿಗೆ ಶುರುವಾಗುತ್ತೆ, ಯೋಗ, ಕರಣ, ಆಮೇಲೆ ಲಗ್ನ, ಇವೆಲ್ಲ ಒಂದು ಡೀಟೇಲ್ಸ್ ತೋರಿಸ್ ನೋಡಿ. ಇವಾಗ ಅಧಿಕ ಮಾಸ ನಡೀತಾ ಇದೆ, ಸೊ ಅದಕ್ಕೆ ಜ್ಯೇಷ್ಠ ಅಂತ ತೋರಿಸ್ತಾ ಇದೆ. ಶುಕ್ಲ ಪಕ್ಷ, ಗ್ರೀಷ್ಮ ಋತು, ಪ್ರಭಾವ ನಕ್ಷತ್ರ, ಉತ್ತರಾಯಣ, ಇವೆಲ್ಲ ತೋರಿಸುತ್ತೆ. ಇದಾದ್ಮೇಲೆ ಒಂದು ಸಮಯಗಳು: ಬ್ರಹ್ಮ ಮುಹೂರ್ತ, ಅಭಿಜಿತ್ ಮುಹೂರ್ತ, ವಿಜಯ ಮುಹೂರ್ತ, ಗೋಧೂಳಿ ಮುಹೂರ್ತ, ಅಮೃತಕಾಲ, ರಾಹುಕಾಲ, ಯಮಗಂಡ ಕಾಲ, ಗುಳಿಕ ಕಾಲ, ಇದೆಲ್ಲಷ್ಟನ್ನು ತೋರಿಸುತ್ತೆ. ಆಮೇಲೆ ನೀವು ಏನೇನು ನೋಡ್ತೀರೋ ಇದನ್ನೆಲ್ಲ ವಾಟ್ಸಪ್ಪಲ್ಲಿ ನೀವು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ನಾನೇನು ತೋರಿಸ್ಬೇಕು, ಒಂದು ದೈನಂದಿನ ಸಂಕಲ್ಪ. ಅಂದರೆ ನಾವು ದಿನ ಸಂಧ್ಯಾವನೆ ಮಾಡ್ತೀವಿ ಅಥವಾ ಯಾವುದೋ ಒಂದು ಪೂಜೆ ಮಾಡ್ತೀವಿ. ಆ ಪೂಜೆ ಮಾಡ್ಬೇಕಾದ್ರೆ ಇವತ್ತಿನ ದಿನದ ಒಂದು ಶುಭನೆ ಮುಹೂರ್ತ ಹೇಳಿ ನಾವು ಶುರು ಮಾಡಬೇಕು, ಸಂಕಲ್ಪ ಮಾಡಿ ಶುರು. ಆ ಸಂಕಲ್ಪಕ್ಕೆ ಬೇಕಾದ ಎಲ್ಲ ಒಂದು ಮಾಹಿತಿ ಇಲ್ಲಿರುತ್ತೆ ನೋಡಿ. ಇಲ್ಲಿ ತೋರಿಸ್ತಾ ಇದೆ ಇವತ್ತಿನ ದಿನದ ವಿಶೇಷ ಇದಿಷ್ಟು. ಆಮೇಲೆ ಇವತ್ತಿನ ಸಂಕಲ್ಪ ಮಂತ್ರ ಕೂಡ ಅದು ತೋರಿಸುತ್ತೆ. ಇದನ್ನ ಕೂಡ ನೀವು ವಾಟ್ಸಪ್ನಲ್ಲಿ ಹಂಚ್ಕೋಬೋದು. ಸೊ ಇದಾದ್ಮೇಲೆ ನಾನು ನೆಕ್ಸ್ಟ್ ಇನ್ನೊಂದೇನು ನೋಡಬೇಕು ಅಂದರೆ, ಒಂದು ಮಾಸದರ್ಶನ ಅಂದರೆ ಒಂದು ಕ್ಯಾಲೆಂಡರ್ ಥರ. ಸೊ ಒಂದು ಮಾಸದಲ್ಲಿ ಈ ಮೇ ತೋರಿಸ್ತದೆ. ಮೇ 1 ಮೇ 31 ಒಳಗಡೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಎರಡನ್ನೂ ತೋರಿಸಿ, ಅದರಲ್ಲಿ ಮುಖ್ಯವಾದ ಹಬ್ಬಗಳು, ಮುಖ್ಯವಾದ ದಿನಗಳು, ಸಂಕಷ್ಟ,
ಆಮೇಲೆ ಏಕಾದಶಿ, ಪ್ರದೋಷ, ಅಮಾವಾಸ್ಯೆ, ಪ್ರದೋಷ ಇದಿಷ್ಟು ತೋರಿಸುತ್ತೆ. ಇದಿಷ್ಟನ್ನು ಮತ್ತೆ ನೀವು ಇಲ್ಲಿ ವಾಟ್ಸಾಪ್ ಮೂಲಕ ಹಂಚ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಇದು ಮಾಸದರ್ಶನ. ಒಂದು ಮುಖ್ಯವಾದ ಇನ್ಫಾರ್ಮೇಶನ್ ಇನ್ನೊಂದೇನೆಂದರೆ, ಈ ವೆಬ್ಸೈಟು ಇವತ್ತಿನ ದಿನದ್ದೇ ಅಂತಲ್ಲ. ಮುಂದಿನ 50 ವರ್ಷ ಅಥವಾ ಹಿಂದಿನ 50 ವರ್ಷದ ಯಾವುದೇ ದಿನದ ನಕ್ಷತ್ರಗಳು, ಯಾವುದೇ ದಿನದ ಮಾಹಿತಿ ಇಲ್ಲಿ ನೀವು ಪಡಿಬೋದು. ಆಯಿತಾ? ಅದು ಒಂದು ಇನ್ಫಾರ್ಮೇಷನ್. ಆಮೇಲೆ ಇನ್ನೊಂದು ಮುಖ್ಯವಾದ ಒಂದು ಇನ್ಫಾರ್ಮೇಷನ್ ಏನು ಕೊಡಬೇಕು ಅಂದರೆ, ಇಲ್ಲಿ ನಿಮ್ಮ ಒಂದು ಕುಟುಂಬ, ನೀವು ಮತ್ತು ನಿಮ್ಮ ಕುಟುಂಬದವರ ಜಾತಕವನ್ನು ಉಚಿತವಾಗಿ ಪಡೆಯಿರಿ. ಇಲ್ಲಿ ಇದರಲ್ಲಿ ತುಂಬ ಒಂದು ಫೀಚರ್ಸ್ ಇದೆ. ಇದು ಬರೀ ಜಾತಕ ಒಂದೇ ಅಲ್ಲ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಇದು ನನ್ನ ಒಂದು ಇದಿರ್ಬೋದು, ನನ್ನ ಜನ್ಮದ ವಿವರಗಳು. ಆಗಸ್ಟ್ 1 ಇಲ್ಲಿ ಹುಟ್ಟಿರೋದು, ಭಾರದ್ವಾಜ ಗೋತ್ರ. ಇಲ್ಲಿ ಕ್ಲೀನಾಗಿ ತೋರಿಸ್ತದೆ ನೋಡಿ, ಕನ್ಯಾ ರಾಶಿ, ಹಸ್ತ 1ನೇ ಪಾದ, ಪಂಚಮಿ, ಸೌಮ್ಯ, ರಕ್ತಾಕ್ಷಿ. ಇಲ್ಲಿ ರಾಶಿ ಚಕ್ರ ತೋರಿಸುತ್ತೆ, ಮತ್ತು D1 and D9 ಚಾರ್ಟ್ ತೋರಿಸುತ್ತೆ. ಆಮೇಲೆ ವಂಶೋತ್ತರಿ ದಶಾ ಅವಧಿಗಳನ್ನ ತೋರಿಸುತ್ತೆ. ಯಾವ್ದಾದ್ರು ಯೋಗ ಇದ್ರೆ ಅದೆಲ್ಲ ತೋರಿಸುತ್ತೆ. ಆಮೇಲೆ ಇದನ್ನು ಕೂಡ ನೀವು ವಾಟ್ಸಪ್ಪಲ್ಲಿ ಹಂಚ್ಕೋಬಹುದು. ಮುಖ್ಯವಾಗಿ ಇಲ್ಲಿ ಏನಿದೆ ಅಂದರೆ, ಈ ಥರ ನಿಮ್ಮ ಕುಟುಂಬದವ್ರದ್ದೆಲ್ಲರದು ಇಲ್ಲಿ ಕ್ರಿಯೇಟ್ ಮಾಡಿಕೊಂಡು ನೀವು ಅಕಸ್ಮಾತ್ ಒಂದು ದೇವಸ್ಥಾನಕ್ಕೆ ಹೋದಾಗ ಏನಾಗುತ್ತೆ, ನಿಮ್ಮ ಕುಟುಂಬದವರದೇ ಒಂದೊಂದು ಸತಿ ರಾಶಿ ಮತ್ತು ನಕ್ಷತ್ರಗಳು ನಮಗೆ ಮರ್ತೋಗುತ್ತೆ. ಆ ಮೊಮೆಂಟಲ್ಲಿ ಜ್ಞಾಪಕ ಬರಲ್ಲ. ಅವಾಗ ಈ ಆ್ಯಪ್ನಲ್ಲಿ ದೇವಾಲಯ ಮೋಡ್ ಅಂತ ತೋರಿಸ್ಬಿಟ್ರೆ ನಮ್ಮ ಕುಟುಂಬದವ್ರದ್ದು ಎಲ್ಲ ಡೀಟೇಲ್ಸು ಇಲ್ಲಿ ಬಂದ್ಬಿಡುತ್ತೆ. ಆಮೇಲೆ ಇದನ್ನು ನೀವು ಪುರೋಹಿತರಿಗಾಗಲಿ, ನಿಮ್ಮ ಫ್ರೆಂಡ್ಸ್ಗಾಗಲಿ, ಪೂಜೆ ಯಾರು ಮಾಡಿಸೋ ಅವರಿಗೆ ಶೇರ್ ಮಾಡ್ಬೋದು. ಇದನ್ನು ಕುಲವೃಕ್ಷ ಅಂತ ಹಾಕಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಇಲ್ಲಿ ನೀವು ಜಾತಕಗಳನ್ನ ಕೂಡ ನೋಡ್ಬೋದು. ಇದು ಕುಲವೃಕ್ಷ ಅನ್ನೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಆಮೇಲೆ ಇವಾಗ ಸಿದ್ಧಾಂತ ಎ ಐಯಲ್ಲಿ ಏನು ಮಾಡಿದ್ದೀವಿ ಅಂದರೆ, ಇಲ್ಲಿ ಇದು ಬರೀ ಮುಹೂರ್ತಗಳ ಮೇಲೆ ಕಾನ್ಸಂಟ್ರೇಟ್ ಆಗಿದೆ. ಇವಾಗ ನೀವೇನು ಮಾಡಕ್ಕೆ ಬಯಸ್ತಿದ್ದೀರಾ, ಒಂದು ಹೊಂದಾಣಿಕೆ, ವಿವಾಹ ಮುಹೂರ್ತ, ಉಪನಯನ, ನಾಮಕರಣ, ಗೃಹ ಪ್ರವೇಶ, ಸೀಮಂತ, ಸತ್ಯನಾರಾಯಣ ಪೂಜೆ, ನಿಶ್ಚಿತಾರ್ಥ, ಇದನ್ನೆಲ್ಲ ಒಂದು ಮುಹೂರ್ತಗಳನ್ನ ನೀವು ಕಂಡುಹಿಡಿಬೇಕಾದ್ರೆ ಅಥವಾ ಒಂದು ಡಿಸೈಡ್ ಮಾಡಬೇಕಾದ್ರೆ ಇಲ್ಲಿ ಬಂದು ನೀವು ಕಾಣ್ಬೋದು. ಉಪನಯನ ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ಹಿಂದಿನ ಸಲಹೆಗಳು ಅಂತ ಇರುತ್ತೆ. ನೀವು ನೋಡಿ, ಇವಾಗ ಉಪನಯನ, ಯಜ್ಞೋಪವೀತ. ಸೊ ಇಲ್ಲಿ ನೋಡಿದಾಗ ನಿಮಗೆ ಅದು ರಿಸಲ್ಟ್ಸ್ ತೋರಿಸುತ್ತೆ. ಇವಾಗ ನೀವು ಕೊಟ್ಟಿರೋ ಮಾಹಿತಿ ಪ್ರಕಾರ ಯಾವತ್ತು ಒಳ್ಳೆಯದು ಅಂತ ತೋರಿಸಿ, ಅದು ಯಾಕೆ ಒಳ್ಳೆಯದು ಅಂತ ನಾವು ಬಂದಿದ್ದೀವಿ ಅನ್ನೋದು ಕೂಡ ತೋರಿಸುತ್ತೆ. ಭಾನುವಾರ 31ನೇ ತಾರೀಕು, ಕುಂಭ ಲಗ್ನ. ಇಲ್ಲಿ ಗ್ರಹ ವಿಚಾರವಾಗಿ ಯಾವುದು ಗುರು ರಾಶಿ, ಯಾವುದು ತಂದೆಯ ತಾರಾಬಲ, ಪುತ್ರನ ತಾರಾಬಲ ಹೇಗಿದೆ, ಆಮೇಲೆ ತಂದೆಯ ಗುರುಬಲ ಹೇಗಿದೆ, ಇದೆಲ್ಲ ಡೀಟೇಲ್ಸ್ ಕೊಟ್ಟು ನೀವು ಇದನ್ನು ಈ ಎಲ್ಲ ಪಾಸಿಬಲ್ ಡೇಟ್ಸ್, ನೀವು ಯಾವುದು ಡೇಟ್ ರೇಂಜ್ ಕೊಟ್ಟಿರ್ತೀರೋ ಆ ಡೇಟ್ಗಳಲ್ಲಿ ನಿಮಗೆಲ್ಲ ಡೇಟು ಕೊಡುತ್ತೆ. ಯಾವ ಡೇಟಲ್ಲಿ ಉಪನಯನ ಮಾಡ್ಬೋದು ಒಂದು ಮಾಹಿತಿ ಕೊಡುತ್ತೆ. ಆಮೇಲೆ ಇದನ್ನು ನೀವು ಶೇರ್ ಮಾಡ್ಬೋದು. ಆಮೇಲೆ ಇದನ್ನು ಇಟ್ಕೊಂಡು ನೀವು ಆಸ್ಟ್ರಾಲಜರ್ ಹತ್ರ ಹೋಗಿ ಈ ದಿನ ಸರಿಗಿದೆಯಾ ಅಥವಾ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗಿ ನೀವು ಇದು ಮಾಡ್ಬೋದು. ಆಮೇಲೆ ವಿವರ ಮತ್ತು ಹಂಚಿಕೆಯಲ್ಲಿ ನೋಡಿದ್ರೆ ಇದೆಲ್ಲ ವಿವರಗಳು ಕೊಡುತ್ತೆ. ವಿಷಯಗಳನ್ನ ಏನಕ್ಕೆ ಇದು ಮತ್ತು ವಾಟ್ಸಾಪ್ನಲ್ಲಿ ಹಂಚ್ಕೋಬೋದು. ಸೊ ಇದು ಸಿದ್ಧಾಂತ ಎ ಐ ಅಂತ. ಇದು ಇನ್ನು ಮುಂದೆ ತುಂಬ ಡೆವಲಪ್ ಮಾಡಬೇಕಾಗಿದೆ ಇದನ್ನು. ದಿಸ್ ಇಸ್ ಜಸ್ಟ್ ಅ ಸ್ನ್ಯಾಪ್ಶಾಟ್ ಆಫ್ ಆಲ್ ದ ಫೀಚರ್ಸ್. ಆಮೇಲೆ ನಾನು ಮೊದಲೇ ಹೇಳ್ದಂಗೆ ಇದು ಮಲ್ಟಿ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡ್ತೀವಿ. ಕನ್ನಡ ನೋಡ್ತಾ ಇದ್ದೀವಿ, ಇದೇ ಮಾಹಿತಿ ಇಂಗ್ಲೀಷಲ್ಲಿ ಬೇಕು ಅಂದ್ರೆ ಇಂಗ್ಲೀಷಲ್ಲಿ ಬರುತ್ತೆ. ನೋಡಿ, ಇದಿಷ್ಟು ಇಂಗ್ಲೀಷಿಗೆ ಟರ್ನ್ ಆಗುತ್ತೆ. ಆಮೇಲೆ ಇಂಗ್ಲೀಷಿಂದ ನಾವು ತೆಲುಗು ನೋಡಬೇಕು, ತೆಲುಗು ಬರುತ್ತೆ. ಎಲ್ಲಾನು ತೆಲುಗು ಬರುತ್ತೆ. ಇವಾಗ ನಾನು ತೋರಿಸಿದ್ದೆಲ್ಲ ತೆಲುಗು ಬರುತ್ತೆ. ಸೊ ಇವಾಗ ವಾಪಸ್ ಕನ್ನಡಕ್ಕೆ ಹೋಗೋಣ. ಬೇರೆ ಯಾವ ಫೀಚರ್ ಇದೆ ಅಂತ ಕೂಡ ನೋಡಿ, ಆಯಿತಾ? ಶುಭ ಮುಹೂರ್ತ ಶೋಧಕ ಅನ್ನೋದು ಇದು ಸಿಂಪಲ್. ಇವಾಗ ದೊಡ್ಡ ಕೆಲಸ ಬದಲು ಇವಾಗ ನೀವು ಚಿಕ್ಕ ಕೆಲಸಗಳು ಮಾಡ್ತಿರ್ತೀರ. ನೀವು ನಕ್ಷತ್ರನ ನೀವು ಹಾಕ್ಬೇಕಿಲ್ಲಿ. ಆಮೇಲೆ ಯಾವುದೋ ಒಂದು ಹೊಸ ಉದ್ಯೋಗ ಪ್ರಾರಂಭ ಮಾಡಬೇಕು ಅಥವಾ ಹೊಸ ವ್ಯಾಪಾರ ಪ್ರಾರಂಭ ಮಾಡಬೇಕು, ಒಪ್ಪಂದ ಸಹಿ ಮಾಡಬೇಕು, ಪ್ರವಾಸ, ವಿದೇಶ ಪ್ರಯಾಣ, ವ್ಯಾಪಾರ, ಆಸ್ತಿ, ಮನೆ ಖರೀದಿ, ವಾಹನ ಖರೀದಿ, ಇದಕ್ಕೆಲ್ಲ ಯಾವುದು ಸೂಕ್ತ ದಿನ ನನ್ನ ನಕ್ಷತ್ರ ಪ್ರಕಾರ ಅಂತ ನೀವು ನೋಡ್ಕೋಬೋದು. ಇದೊಂದು ಫೀಚರು. ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ಪಂಚಾಂಗ ಕಾರ್ಡ್ ಅಂತ ಮಾಡಿದ್ದೀವಿ. ಇದನ್ನು ನೀವು ಓದಿದಾಗ ನಿಮ್ಮ ಇವತ್ತಿನ ದಿನದ ಪಂಚಾಂಗನ ಬ್ಯೂಟಿಫುಲ್ ಆಗಿ ಇದು ತೋರಿಸುತ್ತೆ. ಆಮೇಲೆ ಇದನ್ನು ನೀವು ಸೇವ್ ಮಾಡಿಕೊಂಡು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕ್ಬೋದು.
ಅಥವಾ ನೀವು ವಾಟ್ಸಪ್ಪಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಕಳಿಸ್ಬೋದು. ಆ, ಇನ್ನು ತುಂಬ ಒಂದು ಶೋಧನೆ ಮತ್ತು ಇದೆಲ್ಲ ಮಾಡ್ತಾ ಇದ್ದೀವಿ, ರಿಸರ್ಚ್ ಮಾಡ್ತಾ ಇದ್ದೀವಿ. ಬಟ್ ನನಗೊಂದು ಫೀಡ್ಬ್ಯಾಕ್ ಏನು ಬೇಕು ಅಂದರೆ, ಆಮ್ ಐ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್, ವಿಲ್ ದಿಸ್ ಬಿ ಹೆಲ್ಪ್ಫುಲ್, ಅಥವಾ ಇದಾಗಲೇ ತುಂಬ ಕಡೆ ಇದೆ, ಇದೇನು ಮಾಡ್ತಿರೋದೇನು ಮುಖ್ಯ ಆಗಲ್ಲ ಅಥವಾ ಆಗತ್ತೋ ಇಲ್ಲ ಅನ್ನೋದು ನನಗೊಂದು ಫೀಡ್ಬ್ಯಾಕ್ ಬೇಕು. ಹಾಗೆ ಇದು ದೈನಂದಿನ ರಾಶಿ ಫಲ ಅನ್ನೋದು ನೀವು ನಾನು ಕನ್ಯಾ ರಾಶಿ ಅಂತ ಆಯ್ಕೆ ಮಾಡಿಕೊಂಡ್ರೆ ಇದು ಜ್ಞಾಪಕ ಇಟ್ಕೊಂಡಿರುತ್ತೆ ನಿಮ್ಮ ರಾಶಿನ. ಅದು ದಿನ ನಿಮ್ಗೆ ಇದಕ್ಕೆ ಪ್ರೆಸ್ ಮಾಡೋದು ನಿಮ್ಗೆ ಗೊತ್ತಾಗ ನಿಮ್ಮ ಕರಿಯರ್ ಆಗಿದೆ, ದುಡ್ಡಿನ ಒಂದು ಹೆಲ್ತು, ಲವ್, ಇದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿ ಕೊಡುತ್ತೆ. ವಾಟ್ಸಪ್ನಲ್ಲಿ ನೀವು ಇದನ್ನು ಶೇರ್ ಮಾಡ್ಕೋಬೋದು, ಆಯಿತಾ. ಇದು ಮೊದಲೇ ಹೇಳಬೇಕಾಗಿತ್ತು, ಬಟ್ ನಮ್ಮ ತಂದೆಯವ್ರಿಗೆ ಇದನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ನಾನು. ಸೊ ಅವರ ಒಂದು ಆಶೀರ್ವಾದದಿಂದ ನಾನು ಇದನ್ನು ಮಾಡೋಕ್ಕಾಯಿತು. ಇನ್ನೂ ತುಂಬ ಅನ್ವೇಷಣೆಗಳು ಮಾಡಿ ಇನ್ನೂ ಚೆನ್ನಾಗಿ ಆ್ಯಪ್ ಮಾಡಿ ಅದನ್ನು ರಿಲೀಸ್ ಮಾಡೋಣ ಅಂತ ತುಂಬ ಆಸೆ ಇದೆ. ನಿಮ್ಮ ಒಂದು ಫೀಡ್ಬ್ಯಾಕು ಮತ್ತು ವ್ಯಾಲಿಡೇಷನ್ ನನಗೆ ಖಂಡಿತ ಮುಖ್ಯ ಆಗುತ್ತೆ. ಆಮೇಲೆ ಇಲ್ಲಿ ನಿಮ್ಮ ಮಕ್ಕಳಿಗೆಲ್ಲ ಒಂದು ಜ್ಞಾನಕಲ್ಪ, ವೈದಿಕ ಜ್ಞಾನ ಅಂತಿದೆ. ಇವಾಗ ನಿಮ್ಮ ಮಕ್ಕಳಿಗೆಲ್ಲ ಪ್ರಮುಖ ಪರಿಕಲ್ಪನೆಗಳು ಅಂದರೆ ಉತ್ತರಾಯಣ ಅಂದ್ರೇನು, ದಕ್ಷಿಣಾಯನ ಅಂದ್ರೇನು, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಇಂಗ್ಲೀಷ್ ಮತ್ತು ಇಂಗ್ಲೀಷ್ ಮಾಸ ಮತ್ತು ಕನ್ನಡದ ಮಾಸದ ಹೋಲಿಕೆಗಳು, ನಕ್ಷತ್ರಗಳು, ರಾಶಿಗಳು, ವೃತ್ತಿಗಳು, ಎಲ್ಲ ಬೇಸಿಕ್ಸ್ ಆಫ್ ಇನ್ಫಾರ್ಮೇಷನ್ ನಿಮ್ಮ ಮಕ್ಕಳಿಗೆ, ಯಾರಿಗಿದು ಗೊತ್ತಿರಲ್ಲ, ಮಕ್ಕಳಿಗೆ ಅಂತಲೇ ಇಲ್ಲ, ನಮಗೂ ಕೆಲವೆಲ್ಲ ಗೊತ್ತಿರಲ್ಲ, ಅದನ್ನೆಲ್ಲ ಇಲ್ಲಿ ಮಾಡ್ಕೊಳ್ಳೋದು. ಆಮೇಲೆ ನೀವು ಇವತ್ತಿನ ವಿಜಿಟ್ ಮುಹೂರ್ತ ಎಷ್ಟೊತ್ತಿಗೆ ಅಂತೆಲ್ಲ ಅದು ಡೈರೆಕ್ಟಾಗಿ ಕೊಡೋದು. ಇದೆಲ್ಲ ಬೇರೆ ಬೇರೆ ಇನ್ಫಾರ್ಮೇಷನ್ ಇದೆ. ಸೊ ಇಷ್ಟು ಇವತ್ತಿಗೆ ಮುಗಿಸೋಣ, ನೋಡೋಣ. ನಿಮಗೆ ಇಷ್ಟ ಆಯಿತು ಅಂದರೆ ಐ ವಿಲ್ ಕಂಟಿನ್ಯೂ ದಿಸ್ ಜರ್ನಿ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಶುಭ ಹಾರೈಕೆ ನಮಗೆ. ಥ್ಯಾಂಕ್ ಯು.